ಎಷ್ಟೇ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ರು ಕೂಡ ಆ ಟೈಮಲ್ಲಿ ಬರ್ತಿರೋವಂಥ ಮಾತುಗಳು ಹೇಗಿತ್ತು ಅಂದರೆ, ಇಷ್ಟೊಂದು ಫ್ಯಾನ್ ಬೇಸ್ ಇದೆ ಇವ್ರಿಗೆ, ಎಲ್ಲೋ ಪೇಡ್ ಪ್ರಮೋಷನ್ ಮಾಡಿರ್ಬೇಕು ಇವ್ರಿಗೆ, ಇಷ್ಟೆಲ್ಲ ಹೊರಗಡೆ ಆಗ್ತಾ ಇದ್ರು ಕೂಡ ಅಲ್ಲಿ ಸೇವ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಿಮ್ಮ ಉತ್ತರ ಏನು ಆಗ್ತಾ ಇತ್ತು ಅಂತ? ಮೊದಲನೇದಾಗಿ ಹೇಳಬೇಕು ಅಂದರೆ ಇದು ಪೇಯ್ಡ್ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ. ಯಾಕೆಂದರೆ ನಾನು ಬಿಗ್ ಬಾಸಿಗೆ ಹೋಗೋದನ್ನೇ ಕನ್ಫರ್ಮ್ ಇರಲಿಲ್ಲ. ಹೋಗೋ 2 ದಿನದ ಮುಂಚೆ ನನಗೆ ಅಂದರೆ ನಾನು ಕನ್ಫರ್ಮ್ ಆಗಿದ್ದು. ಸೊ ಆ 2 ದಿವಸದಲ್ಲಿ ನನಗೆ ಏನು ಅರೇಂಜ್ ಮಾಡಲಿ ಏನು ಬಿಡಲಿ ಅನ್ನೋದು ಗೊತ್ತಿರಲಿಲ್ಲ. ಆ್ಯಂಡ್ ಆ ರೀತಿ ಪೇಯ್ಡ್ ಪ್ರಮೋಷನ್ಸ್ ಮಾಡಿಸ್ಬೋದು ಅನ್ನೋದೆಲ್ಲ ನನಗಂತೂ ತಲೆಯಲ್ಲಿ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ಅಮ್ಮಂಗಂತೂ ಅದೆಲ್ಲ ಗೊತ್ತಾಗ್ತಾನೂ ಇರಲಿಲ್ಲ, ಅಪ್ಪ ಅಮ್ಮಂಗೆ. ನನ್ನ ತಂಗಿ ಅಂತೂ ಈ ಬ್ಯಾಕ್ಗ್ರೌಂಡ್ ಒಳ್ಳೆ ಅಲ್ಲ, ಸೊ ಹಾಗಾಗಿ ಅವಳಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಕೂಡ ಇಲ್ಲ. ಇನ್ನು ನಮ್ಮ ಗಣಿ ಪಾಪ ಏನು ಮಾಡ್ತಾನವನು. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ 1-2-3 ಜನ, ಅದು ಖಂಡಿತವಾಗ್ಲೂ ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ಸ್ ಅವೆಲ್ಲ ಮಾಡಿಸೇ ಇಲ್ಲ. ನಿಜವಾಗ್ಲೂ ನನಗೇನು ಖುಷಿ ಆಗ್ತಾ ಇರೋದು ಅಂದರೆ, ನನಗೆ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಇಷ್ಟು ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ, ಇಷ್ಟು ಜನ ನನ್ನ ಇಷ್ಟಪಡ್ತಿದ್ದಾರೆ ಅಂತ ನನಗೆ ಒಳಗಡೆ ಒಂಚೂರು ಗೊತ್ತಾಗಿದ್ದಿದ್ರು ನಾನು ಫಿಫ್ತಲ್ಲಿ ಇಟ್ಕೊಂಡಿದ್ದೆ ನನ್ನನ್ನು ಇದರಲ್ಲಿ ವೋಟಿಂಗ್ಸಲ್ಲಿ. ಅದನ್ನು ತೆಗೆದು ಇನ್ನೂ ಮೇಲೆ ಇಟ್ಟಿರ್ತಿದ್ದೆ ನಾನು. ಆಚೆ ಬಂದು ನೋಡ್ತೀನಿ, ಏನು ಗುರು ಇಷ್ಟೊಂದು ಫ್ಯಾನ್ಸಾ ಅಂತ ಹೇಳಿ. ನಿಜವಾಗ್ಲೂ ಇದು ಪೇಯ್ಡ್ ಪ್ರಮೋಷನ್ಸ್ ಅಲ್ಲ. ಬಟ್ ಏನೇ ನೆಗೆಟಿವ್ ಆಗ್ತಿದ್ರು ಅದನ್ನು ಪಾಸಿಟಿವ್ ಮಾಡಿದ್ರಲ್ಲ ನನ್ನ ಫ್ಯಾನ್ಸು, ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ನನ್ನ ಫ್ಯಾನ್ಸ್ ಎಲ್ರಿಗೂ. ಪಾರುನ ಎಷ್ಟು ಸಕ್ಸಸ್ ಮಾಡಿಸಿದ್ರೋ ಮೋಕ್ಷಿತನ ಅಷ್ಟೇ ಮೇಲೆ ತೊಗೊಂಡೋಗಿ ಕೂರಿಸಿದ್ರು. ಈ ಒಂದು ಅವರು ತೋರಿಸಿರೋ ಪ್ರೀತಿ ಮುಂದೆ ಇದೆಲ್ಲ ಏನು ಬಂತು, ಇದೆಲ್ಲ ಹಿಂಗೆ ಹೊರಟೋಯ್ತು. ಅವರ ಪ್ರೀತಿ, ಅವ್ರು ಹಾಕಿದಂಥ ಓಟ್ಸ್, ಅದೇ ನನ್ನನ್ನು ಕರ್ಕೊಂಡೋಗಿ ಟಾಪ್ 4 ಇಟ್ಟಿದ್ದು. ನಿಜವಾಗ್ಲೂ ಅದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್. ಆ್ಯಂಡ್ ನಿಜವಾಗ್ಲೂ ನನ್ನ ಎಲ್ಲ ಫ್ಯಾನ್ಸ್ ಮೇಲೂ ಹ್ಯೂಜ್ ರೆಸ್ಪೆಕ್ಟ್ ಇದೆ ನನಗೆ. ಎಂಥ ಸಮಯದಲ್ಲೇ ಆಗಲಿ ನನ್ನ ಕೈ ಬಿಟ್ಟಿಲ್ಲ. ನನ್ನ ಅಮ್ಮ ಹೇಳ್ತಾರಲ್ಲ, ಯಾವುದೇ ಥರ ಒಂದು ಸಮಯದಲ್ಲಾದರೂ ಇಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ನಿಂತಿದ್ದಾರೆ. ಇದೆಲ್ಲ ಎಷ್ಟೇ ದುಡ್ಡು ಕೊಟ್ಟರು ಸಿಗೋ ಅಂಥದ್ದಲ್ಲ ಈ ಪ್ರೀತಿಯೆಲ್ಲ. ಅದನ್ನು ನಾನು ಗಳಿಸಿದ್ದೀನಿ. ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಆ್ಯಂಡ್ ನನಗಿಷ್ಟು ಜನ ಫ್ಯಾನ್ಸ್ ಇದ್ದಾರಲ್ಲ ಅಂತ ಹೇಳಿ ನನಗದೊಂಥರ ಏನು ಹೇಳೋದು, ಐ ಫೀಲ್ ದಟ್ ಐ ಆಮ್ ಬ್ಲೆಸ್ಡ್.